ಬಂಧುಗಳೇ ನಮಸ್ತೆ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಒಂದು ವಿಸ್ಮಯವಾದ ತಾಣ ಯಾವುದು ಅಂದ್ರೆ ಅದು ಭಾರತದ ಏಕೈಕ ರಣಹದ್ದುಗಳ ಸಂರಕ್ಷಣಾ ಧಾಮ. ಅದುವೇ ರಾಮನಗರದ ರಾಮದೇವರ ಬೆಟ್ಟ ಅಥವಾ ಶೋಲೆ ಬೆಟ್ಟ ಅಂತಲೂ ಸಹಿತ ಕರೀತಾರೆ. ಯಾಕೆಂದ್ರೆ ಹಿಂದಿ ಆ ಶೋಲೆ ಫಿಲಂ ಇದೆಯಲ್ಲ, ಆ ಶೋಲೆ ಫಿಲಂನ ಪ್ರಮುಖ ಒಂದು ಸನ್ನಿವೇಶಗಳು ಈ ಬೆಟ್ಟದಲ್ಲೇ ಚಿತ್ರೀಕರಣಗೊಂಡಿದ್ದರಿಂದ ಇದನ್ನ ಶೋಲೆ ಬೆಟ್ಟ ಅಂತಲೂ ಸಹಿತ ಅಲ್ಲಿನ ಸ್ಥಳೀಯರು ಕರೆಯಲ್ಪಡ್ತಾರೆ. ಈ ಸ್ಥಳ ಇರತಕ್ಕಂಥದ್ದು ರಾಮನಗರ ಜಿಲ್ಲೆಯಲ್ಲಿ. ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಕ್ಕಂಥ ಈ ನೈಸ್ ಹೈವೇಯಲ್ಲೇ ಬಲಭಾಗಕ್ಕೆ ನಿಮಗೆ ಕಾಣಸಿಗುತ್ತೆ. ಕೇವಲ ಬೆಂಗಳೂರಿನಿಂದ ಒಂದು 50 ಕಿಲೋಮೀಟರ್ ಕ್ರಮಿಸಿದಾಗ ನಿಮಗೆ ಬಲಭಾಗಕ್ಕೆ ಇದಕ್ಕೆ ರಾಮದೇವರ ಬೆಟ್ಟಕ್ಕೆ ದಾರಿ ಅಂತ ಅಲ್ಲಲ್ಲೇ ನಿಮಗೆ ಬೋರ್ಡ್ಗಳು ಸಹಿತ ಕಾಣಸಿಗುತ್ತೆ. ನೀವು ಅಲ್ಲಿಂದ ಬಂದು ಬಲಭಾಗಕ್ಕೆ ಒಂದು 2 ಕಿಲೋಮೀಟರ್ ಒಳಗೆ ಬಂದ್ರೆ ಸಾಕು, ಒಂದು ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯ ಅಂತ ಹೇಳ್ಬಿಟ್ಟು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಜಾಗ. ಅಲ್ಲಿ ನಿಮಗೆ ಈ ದೇವರ ಬೆಟ್ಟವನ್ನ ಕಾಣಲಿಕ್ಕೆ ನಿಮಗೆ ಕಾಣಸಿಗುತ್ತೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಲಿಕ್ಕೆ ಯಾವುದೇ ರೀತಿ ಮುಂಗಡವಾಗಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಂಟ್ರಲ್ಲಿ ಇರ್ತಾರೆ. ನಿಮಗೆ ಪರ್ ಪರ್ಸನ್ 25 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ತಿಂಡಿ ತಿನಿಸುಗಳು ವಾಟರ್ ಬಾಟಲ್ಗಳನ್ನ ವಾಪಸ್ ಇಟ್ಕೊಂಡಿರ್ತಾರೆ. ನೀವು ದರ್ಶನವನ್ನು ಮುಗಿಸಿ ಅಥವಾ ಬೆಟ್ಟವನ್ನು ಹತ್ತಿ ಇಳಿದ ನಂತರ ನಿಮ್ಮ ಕೈಯಲ್ಲಿ ವಾಪಸ್ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನಿಮ್ಮ ಕೈಯಲ್ಲೇ ಕೊಡ್ತಾರೆ. ನಾವು ಈ ಬೆಟ್ಟಕ್ಕೆ ಈ ಜಾಗದವರೆಗೂ ಮಾತ್ರ ವಾಹನಗಳಲ್ಲಿ ಅಥವಾ ವೆಹಿಕಲ್ಸ್ ಅಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಈ ದ್ವಾರ ಬಾಗಿಲಿಂದ ಒಳಕ್ಕೆ ನಾವು ಕಾಲ್ನಡಿಗೆಯಲ್ಲಿ ಕ್ರಮಿಸಬೇಕಾಗುತ್ತೆ. ನೋಡಿ, ಈ ದ್ವಾರ ಬಾಗಿಲನ್ನ ದಾಟಿದ ಮೇಲೆ ಇಲ್ಲೊಂದು ಸುಮಾರು 400 ಮೆಟ್ಟಿಲುಗಳು ಈ ರೀತಿಯಾಗಿ ನಡ್ಕೊಂಡು ಹೋದ್ರೆ ಒಂದು ದೇವಸ್ಥಾನಗಳು ಸಿಗ್ತವೆ. ಒಂದು ರಾಮೇಶ್ವರ ದೇವಸ್ಥಾನ, ಶಿವನ ದೇವಾಲಯ, ಇನ್ನೊಂದು ಪಟ್ಟಾಭಿರಾಮ ದೇವಾಲಯ ಅಂದ್ರೆ ರಾಮನ ದೇವಾಲಯ. 2 ದೇವಸ್ಥಾನಗಳು ಸಿಗ್ತವೆ. ಅವೆರಡು ನಂತರ ನಮಗೆ ಟ್ರೆಕ್ಕಿಂಗ್ ಆರಂಭ ಆಗುತ್ತೆ. 1 ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಇರುತ್ತಷ್ಟೇ. ಬನ್ನಿ, ಈ 400 ಮೆಟ್ಲನ್ನ ಹತ್ಲಿಕ್ಕೆ ಆರಂಭ ಮಾಡೋಣ. ಹಾಗೆ ಈ ಕ್ರಮಿಸ್ತಕ್ಕಂಥ ದಾರಿಯಲ್ಲಿ ಈ ಸ್ಥಳದ ಒಂದು ಸ್ಥಳ ಪುರಾಣ ಅಥವಾ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹಾಗೆ ತಿಳ್ಕೊಂಡು ಬಂದ್ಬಿಡೋಣ. ಈ ಸ್ಥಳದ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಇಲ್ಲಿ ದ್ವಾಪರ ಯುಗದಲ್ಲಿ ಅಂದ್ರೆ ರಾಮಾಯಣ ಕಾಲದಲ್ಲಿ ರಾಮ ಮತ್ತೆ ಸೀತೆ ವನವಾಸದ ಸಮಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು 2-3 ವರ್ಷಗಳ ಕಾಲ ವನವಾಸವನ್ನ ಈ ಜಾಗದಲ್ಲಿ ಕಳೀತಾರೆ ಅಂತ ಹೇಳಿ ಉಲ್ಲೇಖ ಇದೆ. ಅಂದ್ರೆ ವನವಾಸವನ್ನ ಕಳೀತಾ ಇರಬೇಕಾದ್ರೆ ಇಲ್ಲೇ ಈ ಬೆಟ್ಟಗಳಲ್ಲಿ ವಾಸವಿದ್ದಂತ ಕಾಕಾಸುರ ಎಂಬ ರಾಕ್ಷಸ ಸೀತೆಗೆ ಒಂದು ಅನೇಕ ರೀತಿಯಲ್ಲಿ ತೊಂದರೆಯನ್ನ ನೀಡ್ತಾ ಇರ್ತಾನೆ. ಅಂದ್ರೆ ಬಂದು ಕುಕ್ಕೋದು ಆ ರೀತಿ ಮಾಡ್ತಾ ಇದ್ದಾಗ ರಾಮ ತನ್ನ ಒಂದು ಪಕ್ಕದಲ್ಲಿದ್ದಂತ ಒಂದು ದರ್ಬೆ ಅಥವಾ ದರ್ಬೆ ಪತ್ರೆಯಿಂದ ಒಂದು ಬಾಣವನ್ನ ಚೂಪಾಗಿ ಮಾಡಿಬಿಟ್ಟು ಆ ಕಾಕಾಸುರನಿಗೆ ಬಿಟ್ಟಾಗ, ಕಾಕಾಸುರ ಬ್ರಹ್ಮ ಅಥವಾ ಈಶ್ವರನ ಬಳಿ ಹೋಗ್ಬಿಟ್ಟು ನನ್ನನ್ನ ಈ ಬಾಣದಿಂದ ತಪ್ಪಿಸಿ ಅಂತ ಹೇಳ್ಕೊಂಡಾಗ, ಅವರು ಯಾವುದೇ ಕಾರಣಕ್ಕೂ ನಾವ್ಯಾರು ತಪ್ಸಕ್ಕಾಗಲ್ಲ, ನಿನಗೆ ರಾಮನ ಬಳಿಯೇ ನೀನು ಹೋಗಬೇಕು ಅಂತಂದಾಗ ರಾಮನ ಬಂದು ಕ್ಷಮೆ ಕೇಳಿದಾಗ, ರಾಮ ನೀನು ಯಾವುದಾದ್ರೂ ಒಂದು ಭಾಗವನ್ನ ಅಥವಾ ನಿನ್ನ ದೇಹದ ಭಾಗವನ್ನ ಆಹುತಿ ಕೊಡಲೇಬೇಕು ಅಂತ ಹೇಳಿದಾಗ ಅವರು ತನ್ನ ಒಂದು ಕಣ್ಣಿನೆಲ್ಲ ಇಲ್ಲಿ ಆಹುತಿಯನ್ನ ನೀಡ್ತಾರೆ ಅಂತ ಹೇಳ್ಬಿಟ್ಟು ಉಲ್ಲೇಖವಿದೆ. ಹಾಗಾಗ್ಬಿಟ್ಟು ರಾಮ ಮತ್ತೆ ಸೀತೆ ಇಲ್ಲಿ ಒಂದು ನೆಲೆಸಿದ್ರು. ಇಲ್ಲಿ ಕುಡಿಯುವ ನೀರಿಗಾಗಿ ರಾಮ ಬಾಣವನ್ನ ಬಿಟ್ಟು ರಾಮತೀರ್ಥವನ್ನ ಉದ್ಭವ ಮಾಡಿದ ಅಂತ ಹೇಳ್ಬಿಟ್ಟು ಅನೇಕ ಪೌರಾಣಿಕ ಹಿನ್ನೆಲೆಗಳುಳ್ಳಂತ ಒಂದು ಐತಿಹಾಸಿಕ ಸ್ಥಳ ಇದಾಗಿದೆ. ಈ ರೀತಿಯಾಗಿ 400 ಮೆಟ್ಟಿಲುಗಳನ್ನ ಹತ್ತಿ ಬಂದಾಗ ನಿಮಗೆ ಈ ಕಾನನದ ನಡುವೆ ನಿಮಗೆ ಶಿವನ ದೇವಾಲಯ ಮತ್ತೆ ಪಟ್ಟಾಭಿರಾಮ ಎಂಬ ರಾಮ ಸೀತೆ ಲಕ್ಷ್ಮಣರ ದೇವಾಲಯ, ಹಾಗೆ ಕೆಳಗೆ ಗಡಿಯನ್ನ ಇಳಿದ ನಂತರ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು 3 ದೇವಾಲಯಗಳು ನಿಮಗೆ ಈ ಕಾನನದ ನಡುವೆ ಕಾಣಸಿಗುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ರಾಮೇಶ್ವರಂ ದೇವಾಲಯ ಅಂದ್ರೆ ಶಿವನ ದೇವಾಲಯ. ಶಿವಲಿಂಗ ಇರತಕ್ಕಂಥ ಒಂದು ಅದ್ಭುತವಾದಂತಹ ದೇವಾಲಯ. ಬನ್ನಿ, ಆ ಶಿವನ ದರ್ಶನವನ್ನು ಪಡೆದು ಬಂದ್ಬಿಡೋಣ. ಈ ಶಿವನ ದೇವಾಲಯ ದರ್ಶನ ನಂತರ ಸ್ವಲ್ಪ ಮೇಲಕ್ಕೆ ಬಂದ್ರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ನಿಂತು ಸುತ್ತಾಲು ನೋಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ವ್ಯೂ ಸಿಗುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಂಡೆಗಳನ್ನ ಸಪ್ತ ಋಷಿಗಳು ಅಂತ ಕರೀತಾರೆ. ಅಂದ್ರೆ ರಾಮ ನೆಲೆಸಿರ್ತಕ್ಕಂಥ ಈ ಜಾಗದಲ್ಲಿ ನಮ್ಮ ಭೂಲೋಕದಲ್ಲಿ ನೆಲೆಸಿದ್ದಂತ ಆ ಮಹಾನ್ ಸಪ್ತ ಋಷಿಗಳು ಇಲ್ಲಿ ಬಂದು ಬಂಡೆ ರೂಪವನ್ನ ತಾಳ್ತಾರೆ ಅಂತಕ್ಕಂಥದ್ದು ಈ ಸ್ಥಳದ ಒಂದು ಪ್ರತೀತಿ. ಹಾಗಾಗ್ಬಿಟ್ಟೆ ಆ 7 ಬಂಡೆಗಳನ್ನ 7 ಸಪ್ತ ಋಷಿಗಳು ಅಂತೇಳಿ ಕರೆಯಲ್ಪಡ್ತಾರೆ. ಈ ದೇವಾಲಯಕ್ಕೆ ಎಂಟ್ರಿ ಸಿಗ್ತಕ್ಕಂಥದ್ದೇ ಬೆಳಗಿನ ಜಾವ 9 ಗಂಟೆಯ ಮೇಲೆ. ಯಾಕೆಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಗೇಟ್ ಹಾಕ್ಬಿಟ್ಟಿರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು 9 ಗಂಟೆಗೆ ತೆಗೆದು ನಂತರವೇ ನಿಮಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ನೀವು 9 ಗಂಟೆ 10 ಗಂಟೆ ಆಗಿ ಬಂದು ಫಸ್ಟು ಟ್ರೆಕ್ಕಿಂಗು ಎಲ್ಲದನ್ನ ಮುಗಿಸ್ಕೊಂಡು ಬಂದ್ರೆ ನಿಮಗೆ ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆ ಅಥವಾ 2 ಗಂಟೆ ಅಷ್ಟೊತ್ತಿಗೆ ನಿಮಗೆ ಇಲ್ಲಿ ಊಟದ ವ್ಯವಸ್ಥೆಯು ಸಿಗುತ್ತೆ. ಅಂದ್ರೆ ಪ್ರತಿ ಶನಿವಾರ ಭಾನುವಾರ ಇಲ್ಲಿ ಊಟದ ವ್ಯವಸ್ಥೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ಪ್ರೇಕ್ಷಕರು ಬರೋದ್ರಿಂದ ಇಲ್ಲಿನ ಒಂದು ಆಡಳಿತ ಮಂಡಳಿ ಅಥವಾ ಒಂದು ಗ್ರಾಮಸ್ಥರು ಇಲ್ಲಿ ಊಟದ ವ್ಯವಸ್ಥೆಯನ್ನ ಅಳವಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ನೋಡಿದ್ರಲ್ಲ, ಅದು ಶಿವನ ದೇವಾಲಯ. ಇದು ಕಾಣ್ತಾ ಇರ್ತಕ್ಕಂಥದ್ದು ನಿಮಗೆ ಒಂದು ರಾಮ ಮತ್ತೆ ಲಕ್ಷ್ಮಣ ಸೀತೆಯರು ವಿಗ್ರಹಗಳಿರ್ತಕ್ಕಂಥ ದೇವಾಲಯ.
ಅದು ಕೆಳಗೆ ರಾಮತೀರ್ಥ ಅಂದರೆ ರಾಮ ಉದ್ಭವಿಸಿದ ತೀರ್ಥ ಅಂತ ಹೇಳ್ಬಿಟ್ಟು ರಾಮತೀರ್ಥ ಅಂತ ಕರೆಯಲ್ಪಡುತ್ತೆ. ಹಾಗೆ ಕೆಳಗೆ ಹೋದರೆ ನಿಮಗೆ ಒಂದು ಕೋಟೆ ಆಂಜನೇಯ ಅಂತ ಹೇಳ್ಬಿಟ್ಟು ಅಂದರೆ ಪಾಳೆಗಾರರು ಕಟ್ಟಿದಂಥ ಈ ಕೋಟೆಯಲ್ಲಿ ಕಾಪಾಡಲಿಕ್ಕೋಸ್ಕರ ಅಲ್ಲಲ್ಲಿ ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗ್ಬಿಟ್ಟು ಒಂದು ಗಡಿ ಆಂಜನೇಯ ಅಥವಾ ಒಂದು ಗಾಳಿ ಆಂಜನೇಯ ಮತ್ತೊಂದು ಕೋಟೆ ಆಂಜನೇಯ ಅಂತ 3 ವಿಗ್ರಹಗಳು ನಿಮಗೆ ಈ ಕೋಟೆಯ ಒಳಗೆ ಕಾಣಸಿಗುತ್ತೆ. ಇದು ಮೇಲೆ ಅಂದರೆ ಆ ಕೋಟೆಯ ತುದಿಗೆ ಹೋಗಲಿಕ್ಕೆ ಅಂದರೆ ಬಂಡೆಗಳ ತುದಿಗೆ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ಟ್ರಕ್ಕಿಂಗ್ನ ಹಾದಿ. ನೀವು ಈ ಟ್ರಕ್ಕಿಂಗ್ನ ಹಾದಿಯಲ್ಲಿ ಸುಮಾರು 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋದರೆ ನೀವು ಬಂಡೆಯ ತುದಿಗೆ ಹೋಗಿ ಒಂದು ಅದ್ಭುತವಾದಂಥ ವ್ಯೂನ ನೋಡ್ಬೋದು. ಬನ್ನಿ ಆ ಕೋಟೆಯ ತುದಿಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಹೇಗಿದೆ ಅಂತ ಹೇಳ್ಬಿಟ್ಟು ಸವಿತಾ ಹೋಗೋಣ. ಈ ಮಾರ್ಗ ಮಧ್ಯದಲ್ಲೇ ನಿಮಗೆ ಇಲ್ಲಿ ಈ ವಿಗ್ರಹ ಹೇಗೆ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಪೌರಾಣಿಕ ಹಿನ್ನೆಲೆ ಹಾಗೆ ಅದನ್ನು ತಿಳ್ಕೊಂಡ್ಬಿಡೋಣ. ಅಂದರೆ ಈಗ ರಾಮ ವನವಾಸವನ್ನು ಮುಗಿಸಿ ಅಥವಾ ಸೀತೆಯನ್ನ ರಾವಣನನ್ನು ಸಂಹರಿಸಿಬಿಟ್ಟು ವಾಪಸ್ ಕರ್ಕೊಂಡು ಹೋದ ತಕ್ಷಣ ಅಯೋಧ್ಯೆಯಲ್ಲಿ ಅವನಿಗೆ ಪಟ್ಟಾಭಿಷೇಕ ಇರುತ್ತಲ್ಲ, ಅದಕ್ಕೆ ಈ ವನವಾಸದ ಸಮಯದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅಥವಾ ಬಂಧು ಬಳಗವ್ರನ್ನೆಲ್ಲರನ್ನೂ ಕರೀತಾನೆ. ಹಾಗೆ ಸುಗ್ರೀವ, ಆಂಜನೇಯ ಹೀಗೆ ಎಲ್ಲರನ್ನೂ ಕರೆದಿರ್ತಾನೆ. ಸುಗ್ರೀವ ಈ ಪಟ್ಟಾಭಿಷೇಕದ ಒಂದು ಗಮ್ಯ ನೋಟವನ್ನ ಕಣ್ಣಲ್ಲೇ ಸೆರೆ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ವಿಗ್ರಹವನ್ನ ಕೆತ್ತಿಸ್ತಾನೆ. ಅಂದ್ರೆ ಪಟ್ಟಾಭಿಷೇಕ ಆದದ್ದು ಅಂದ್ರೆ ಕೆಳಗೆ ಆಂಜನೇಯ ಸಣ್ಣ ಮೂರ್ತಿ, ಆ ಕಡೆ ಈ ಕಡೆ ರಾಮ, ಸೆಂಟ್ರಲ್ಲಿ ರಾಮ, ಆ ಕಡೆ ಲಕ್ಷ್ಮಣ, ಸೀತೆ, ಈ ರೀತಿ ಒಂದು ಪಟ್ಟಾಭಿಷೇಕದ ಒಂದು ಭಾವಚಿತ್ರವನ್ನ ಒಂದು ಮೂರ್ತಿಯಾಗಿ ಕೆತ್ತಿಸ್ತಾನೆ. ಅಲ್ಲಿಂದ ಅದನ್ನ ತನ್ನ ಜಾಗಕ್ಕೆ ಅಂದ್ರೆ ಅವನ ಸುಗ್ರೀವನ ಮೂಲ ಸ್ಥಾನ ಇದೆ ಅಲ್ಲಿಗೆ ತಗೊಂಡ್ ಬರ್ತಾ ಇದ್ದಾನೆ ಅಯೋಧ್ಯೆಯಿಂದ. ಆಗ ಇಲ್ಲಿ ಒಂದು ರಾಕ್ಷಸ ಅಡ್ಡ ಆಗ್ತಾನೆ. ಈ ಕರೆಕ್ಟಾಗಿ ಜಾಗ ಬಂಡೆಗಳ ಜಾಗದ ಮೇಲೆ ಒಬ್ಬ ರಾಕ್ಷಸ ಅಡ್ಡ ಆಗ್ಬಿಟ್ಟು ಯುದ್ಧ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಕೈಯಲ್ಲಿದ್ದಂಥ ವಿಗ್ರಹನ ಈ ಸ್ಥಳದಲ್ಲಿ ಇಡ್ತಾನಂತೆ. ಇಟ್ಟಾಗ ಆ ಯುದ್ಧ ಆರಂಭವಾಗಿ ಮುಗಿದ ನಂತರ ಆ ವಿಗ್ರಹವನ್ನು ಎತ್ಕೊಳ್ಳಿಕ್ಕೆ ಹೋದಾಗ ಅದು ಎದ್ದು ಬರೋದೇ ಇಲ್ಲ, ಯಾಕಂದ್ರೆ ಅಲ್ಲೇ ಪ್ರತಿಷ್ಠಾಪನೆ ಆಗ್ಬಿಟ್ಟಿರುತ್ತೆ. ಆಗ ರಾಮನ ಬಳಿ ಹೋಗಿ ಬೇಡ್ಕೊಂಡಾಗ ಅದು ಎಲ್ಲಿ ಜಾಗದಲ್ಲಿ ಇಟ್ಟಿದೆಯೋ ಅಲ್ಲೇ ಅದನ್ನ ನನ್ನ ಪೂಜಿಸು ಅಂತ ಹೇಳಿದಾಗ ಅವತ್ತಿಂದ ಇಲ್ಲೇ ಪೂಜಿಸ್ತಾ ಇದೆ. ಅಂದ್ರೆ ಇದು ಸುಗ್ರೀವನಿಂದ ಸ್ಥಾಪಿಸಲ್ಪಟ್ಟಂತ ವಿಗ್ರಹಗಳು ಅಂತ ಹೇಳ್ಬಿಟ್ಟು ಇಲ್ಲಿನ ಒಂದು ಪೌರಾಣಿಕ ಹಿನ್ನೆಲೆ ಅಥವಾ ಒಂದು ನಂಬಿಕೆ. ಈ ರೀತಿಯಾಗಿ ಸುಮಾರು 1 ಕಿಲೋಮೀಟರ್ ಅಷ್ಟು ಕಿರಿದಾದ ಹಾದಿಯಲ್ಲಿ ನಡೆದುಕೊಂಡು ಬಂದಾಗ ನಿಮಗೆ ಈ ರೀತಿ ಬಂಡೆಗಳಲ್ಲಿ ಮಾಡಲ್ಪಟ್ಟಂತ ಮೆಟ್ಲುಗಳನ್ನು ಹತ್ತಕ್ಕಂಥ ಅವಕಾಶ ಸಿಗುತ್ತೆ. ಅಂದ್ರೆ ಸ್ವಲ್ಪ ವಯಸ್ಸಾದಿರ್ತಕ್ಕಂಥವ್ರು ಹತ್ತೋದು ಸ್ವಲ್ಪ ಕಷ್ಟನೇ ಇದೆ. ಬಟ್ ಇನ್ನು ಉಳಿದಂಥ ಪ್ರಾಯದವರು ಅಥವಾ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಹತ್ಬೋದು. ಅದಕ್ಕೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆನೂ ಸಹಿತ ಮಾಡಿದ್ದಾರೆ ಹಿಡ್ಕೊಂಡು ಹತ್ತಲಿಕ್ಕೆ. ಈ ರೀತಿಯಾಗಿ ಹತ್ತಿ ನೀವು ಮೇಲೆ ಬಂದ್ರೆ ಈ ರೀತಿಯಾದೊಂದು ಅದ್ಭುತವಾದಂಥ ವ್ಯೂ ಸಿಗುತ್ತೆ ನಿಮಗೆ. ಅಂದ್ರೆ ಆ ಕಡೆ ರಾಮನಗರ ಭಾಗ ಅಥವಾ ಒಂದು ನೈಸರಿನ ಒಂದು ವ್ಯೂ ಸಿಗುತ್ತೆ. ಸುತ್ತಲೂ ಈ ರಣಹದ್ದುಗಳು ವಾಸಿಸ್ತಕ್ಕಂಥ ಹಲವಾರು ಬಂಡೆಗಳು ಸಿಗುತ್ತೆ. ಬಟ್ ಎಲ್ಲೂ ನಿಮಗೆ ರಣಹದ್ದುಗಳು ಕಾಣ್ಲಿಕ್ಕೆ ಸಿಗೋದಿಲ್ಲ. ಆದರೆ ಮುಂಚೆಲ್ಲ ಪ್ರಾಣಿಗಳು ಹೇರಳವಾಗಿ ಸತ್ತು ಬೀಳ್ತಾ ಇದ್ವು. ಅಂದರೆ ದನಗಳು ಅಥವಾ ಎಮ್ಮೆಗಳು ಈ ರೀತಿಯಾಗಿ ಪ್ರಾಣಿಗಳನ್ನು ತಿನ್ನಲಿಕ್ಕೆ ಅಂತ ರಣಹದ್ದುಗಳು ಇಲ್ಲೇ ವಾಸಿಸ್ತಿದ್ವು. ಬಟ್ ಈಗೆಲ್ಲ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಮತ್ತು ಸತ್ತಂಥ ಪ್ರಾಣಿಗಳನ್ನು ಊತಾಕ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ರಣಹದ್ದುಗಳ ಆಹಾರದ ಕೊರತೆಯಿಂದ ಅವು ಅವನತಿಗೆ ಹೋಗ್ತಾ ಇದ್ದಾವೆ ಅಥವಾ ತುಂಬ ದೂರಕ್ಕೆ ಕಾಡಿನಂಚಿಗೆ ಸರಿತಾ ಇದ್ದಾವೆ. ಇದು ರಣಹದ್ದುಗಳಿಗೆ ಒಂದು ವಾಸಿಸಲಿಕ್ಕೆ ಅಥವಾ ಮೊಟ್ಟೆಯನ್ನು ಇಟ್ಬಿಟ್ಟು ಮರಿ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಆಗಿತ್ತು. ಏಕೆಂದರೆ ಕಲ್ಲು ಬಂಡೆಗಳ ಪೊಟ್ಟರೆಗಳಿರೋದ್ರು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ರೀತಿ ಸ್ಪಾಟ್ಗಳಿರೋದ್ರಿಂದ ಅಲ್ಲಿ ತಮ್ಮ ವಂಶಾಭಿವೃದ್ಧಿಯನ್ನು ನಡೆಸ್ಕೊತಾ ಇದ್ವು. ಆಮೇಲೆ ಜನಗಳು ಅತಿ ಕಡಿಮೆ ಬರ್ತಾಯಿದ್ರು. ಮುಂಚೆಲ್ಲ ಇಲ್ಲೆಲ್ಲ ಬಂಡೆನ ಹತ್ತಿ ಬರಲಿಕ್ಕೆ ಯಾರೂ ಇಷ್ಟಪಡ್ತಿದ್ದಿಲ್ಲ. ಆಗ ರಣಹದ್ದುಗಳು ವಾಸಿಸಲಿಕ್ಕೆ ಒಂದು ಯೋಗ್ಯವಾದಂಥ ವಾತಾವರಣ ಇತ್ತು. ಆದರೆ ಇತ್ತೀಚೆಗೆ ಈ ಟ್ರಕ್ಕಿಂಗು ಹಾಗೆ ಜನಸಂಖ್ಯೆ ಜಾಸ್ತಿ ಆದಂತೆ ಬೇಟೆ, ಅದರಿಂದ ಇಲ್ಲಿದ್ದಂಥ ರಣಹದ್ದುಗಳ ಸಂತತಿ ಪೂರ ಅವನತಿಗೊಂಡಿದೆ ಮತ್ತು ಬೇರೆಡೆಗೆ ಸ್ಥಳಾಂತರಗೊಂಡಿದೆ ಅಂತದನ್ನು ನನ್ನ ಒಂದು ಊಹೆಯಲ್ಲಿ ನಾನು ಹೇಳಿದ್ದೀನಿ. ಬಟ್ ಆದರೆ ತುಂಬಾ ಕಡಿಮೆ ನಿಮಗೆ ರಣಹದ್ದುಗಳು ಕಾಣಸಿಗ್ತಕ್ಕಂಥದ್ದಿಲ್ಲಿ. ಯಾವತ್ತಾದರೂ ಒಂದು ಪ್ರಾಣಿಗಳ ಸತ್ತಿ ಬಿದ್ದಿದ್ರೆ 1-2-3 ರಣಹದ್ದುಗಳು ಕಂಡಿದ್ದಾವೆ ಅಂತ ಹೇಳ್ಬಿಟ್ಟು ಲೋಕಲ್ಸ್ ಹೇಳಿರೋದಷ್ಟೇ. ಈ ರೀತಿಯಾಗಿ ಇಲ್ಲಿ ಮೇಲೆ ಕಾಣ್ತಕ್ಕಂಥ ಅದ್ಭುತ ವ್ಯೂನ ನಿಮ್ಮ ಕಣ್ಣೆಂಬ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಕೊಂಡು ಇದೇ ರೂಟ್ನಲ್ಲಿ ಮತ್ತೆ ಕೆಳಗಿಳಿದು ಬಂದರೆ ನಿಮಗೆ ಮತ್ತೆ 1 ಗಂಟೆಯ ಪೂಜೆಗೆ ದೇವಸ್ಥಾನ ಅಥವಾ ದೇವರ ಮೂರ್ತಿ ಸಿದ್ಧವಾಗಿರುತ್ತೆ. ಬನ್ನಿ ಆ ಪೂಜೆ ಅಥವಾ ದೇವಸ್ಥಾನದ ಒಳಾಂಗಣ ನೋಟ ಹೇಗಿದೆ ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ಈ ಸ್ಥಳಕ್ಕೂ ಮತ್ತು ರಾಮಾಯಣದ ಅನೇಕ ಸನ್ನಿವೇಶಗಳಿಗೂ ಅವಿನಾಭಾವವಾದಂಥ ಸಂಬಂಧವಿದೆ. ಏಕೆಂದರೆ ಇಲ್ಲಿ ರಾಮ ಮತ್ತು ಸೀತೆಯರು ವನವಾಸವನ್ನು ಕಳೆದಂಥ ಜಾಗ ಅಂತ ಹೇಳಿರ್ಬೋದು, ಅಥವಾ ಸುಗ್ರೀವನಿಂದ ಸ್ಥಾಪಿಸಲ್ಪಟ್ಟಂಥ ಈ ದೇವಸ್ಥಾನದ ಮೂರ್ತಿ ಅಂತಾಗಿರ್ಬೋದು, ಅಥವಾ ಜಟಾಯುವಿನ ಮರಣದ ನಂತರ ಜಟಾಯುವಿನ ಮೂಲ ವಂಶಸ್ಥರೆಲ್ಲ ಇಲ್ಲೇ ಬಂದು ನೆಲೆಸಿದರು ಅಂತೇಳ್ಬಿಟ್ಟು ಒಂದು ಪ್ರತೀತಿಯು ಸಾಯ್ತಾ ಇದೆ. ಹಾಗೆ ಸಪ್ತ ಋಷಿಗಳು ಸಹಿತ ಇಲ್ಲೇ ಬಂದು ತಮ್ಮ ಬಂಡೆಯ ರೂಪದಲ್ಲಿ ಅಥವಾ ಕಲ್ಲಿನ ರೂಪದಲ್ಲಿ ಇಲ್ಲಿ ನೆಲೆ ನಿಂತರು ಅನ್ನತಕ್ಕಂಥದ್ದು ಇಲ್ಲಿನ ಒಂದು ಸ್ಥಳ ಪುರಾಣ ಅಥವಾ ಒಂದು ಐತಿಹಾಸಿಕ ಹಿನ್ನೆಲೆ ಆಗಿದೆ. ಹಾಗಾಗಿ ಇದು ಹಿಂದೂಗಳ ಭಾವೈಕ್ಯತೆಯ ಒಂದು ಪ್ರಮುಖ ಸ್ಥಳವಾಗಿದೆ. ಇದು ರಾಮ, ಸೀತೆ ಮತ್ತು ಲಕ್ಷ್ಮಣ ಇರತಕ್ಕಂಥ ಒಂದು ಮೂರ್ತಿಯ ಒಂದು ದೇವಾಲಯ. ಇಲ್ಲಿ ರಾಮನನ್ನು ಆರಾಧಿಸಲಾಗುತ್ತೆ. ನೀವು ಈ ದೇವಸ್ಥಾನದ ಇತಿಹಾಸ ಅಥವಾ ಒಂದು ಹಿನ್ನೆಲೆ ಅಂತ ತಿಳ್ಕೊಬೇಕಾದ್ರೆ ಈ ದೇವಸ್ಥಾನದ ಈ ಬಲಬಗೆ ಈ ಕಂಬದ ಮೇಲೆ ನಿಮಗೊಂದು ಸಂಪೂರ್ಣ ಒಂದು ಹಿಸ್ಟ್ರಿ ಅಥವಾ ಒಂದು ವಿವರಣೆಯನ್ನು ನೀಡಲಾಗಿದೆ. ಬಂದಂಥವ್ರು ಇಲ್ಲಿ ಓದಿ ಈ ಸ್ಥಳದ ಒಂದು ಪೌರಾಣಿಕ ಹಿನ್ನೆಲೆ ಅಥವಾ ಒಂದು ಐತಿಹಾಸಿಕ ಹಿನ್ನೆಲೆನ ನೀವೆಲ್ಲ ತಿಳ್ಕೊಬೋದು. ಇಲ್ಲಿಂದ ಹೊರಗೆ ಬಂದರೆ ಅಂದರೆ ನಿಮಗೆ ಕೆಳಗೆ ಹೋಗ್ಲಿಕ್ಕೆ ಮತ್ತೊಂದು ಜಾಗ ಸಿಗುತ್ತೆ. ಒಂದು ಸಣ್ಣ ದ್ವಾರಬಾಗ್ಲಾಗಿರುತ್ತೆ. ಆ ದ್ವಾರಬಾಗ್ಲ ಗುಂಟ್ಲೆ ಇಳ್ಕೊಂಡು ಬಂದರೆ ನಿಮಗೆ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹವು ಕಾಣಸಿಗುತ್ತೆ. ಬನ್ನಿ ಆ ದಾರಿಯಲ್ಲಿ ನೋಡ್ಕೊಂತ ಹೋಗೋಣ. ಆಂಜನೇಯ ಸ್ವಾಮಿಯ
ಒಂದು ಅದ್ಭುತ ವಿಗ್ರಹ ನಿಮಗೆ ಕಾಣಸಿಗುತ್ತೆ. ಇಲ್ಲಿ ಪ್ರಕೃತಿಯೇ ಇಲ್ಲಿ ಹೋಗ್ಲಿಕ್ಕೆ ಒಂದು ಅದ್ಭುತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಅಂದ್ರೆ ದಾರಿ ತುಂಬ ಹೂಗಳನ್ನ ನಮ್ಮ ಕಾಲ್ನಡಿಗೆಯಲ್ಲಿ ಹಾಕ್ಬಿಟ್ಟಿದೆ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಲಿಕ್ಕೆ. ಬನ್ನಿ, ಹೀಗೆ ಕೆಳಗೆ ಹೋದ್ರೆ ಆಂಜನೇಯ ಸ್ವಾಮಿ ದರ್ಶನವೂ ಸಹ ಆಗುತ್ತೆ. ಈ ಸ್ಥಳಕ್ಕೆ ನೀವು ಮಳೆಗಾಲದಲ್ಲಿ ಬಂದ್ರೆ ಒಂದು ಅದ್ಭುತವಾಗಿರುತ್ತೆ. ಬಟ್ ಸುತ್ತಲೂ ಹಸಿರುಮಯವಾಗಿರುತ್ತೆ. ಆದ್ರೆ ಈ ಕಲ್ಲು ಬಂಡೆಗಳು ಜಾರ್ತಕ್ಕಂತ ಅವಕಾಶ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಬೇಸಿಗೆಗಾಲದಲ್ಲೇ ಬರ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ. ಯಾರಾದ್ರೂ ಇಲ್ಲಿಗೆ ಈ ರಣಹದ್ದುಗಳ ಒಂದು ವನ್ಯಜೀವಿ ತಾಣ, ರಣಹದ್ದುಗಳನ್ನ ನೋಡ್ಲಿಕ್ಕೆ ಬರ್ತೀವಿ ಅಂತಕ್ಕಂಥದ್ದಾದ್ರೆ ಅದು ನಿಮಗೆ ಖಂಡಿತ ನಿರಾಶೆಯನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ನಿಮಗೆ ಇಲ್ಲಿ ಯಾವ ಜಾಗದಲ್ಲೂ ಸಹಿತ ರಣಹದ್ದುಗಳು ಕಾಣ್ಲಿಕ್ಕೆ ಸಿಗೋದಿಲ್ಲ. ಯಾವ್ದಾದ್ರೂ ಪ್ರಾಣಿಗಳು ಸತ್ತು ಬಿದ್ದಿದ್ರೆ ಅಂತ ಸಮಯದಲ್ಲಿ ಮಾತ್ರ ರಣಹದ್ದುಗಳು ಬರ್ತವೆ ಅಂತ ಹೇಳ್ಬಿಟ್ಟು ಇಲ್ಲೇ ಲೋಕಲರಿಂದ ನಾವು ಕೇಳಿ ತಿಳ್ಕೊಂಡ್ಪಟ್ಟಿದ್ದು. ಎಲ್ಲೂ ಅದು ಅವರಿಗೆ ತುಂಬಾ ರೇರ್ ಆಗಂತೆ ಕಾಣಿಸೋದು, ಅಲ್ಲಿ ಇಲ್ಲಿ ಎಲ್ಲೋ ಒಂದೊಂದು ಇರ್ತಾವಂತೆ. ಬಟ್ ಯಾವತ್ತೋ ಒಂದೊಂದು ಬಾರಿ ಬಂಡೆಗಳ ತುದಿಗೆ ಬಂದ್ಬಿಟ್ಟು ದರ್ಶನವನ್ನ ನೀಡ್ತಾವಂತೆ. ಅಂದ್ರೆ ಸುಮಾರು ಒಂದು 25-30 ವರ್ಷಗಳ ಹಿಂದೆ ಇಲ್ಲಿ ಸಾವಿರಾರು ರಣಹದ್ದುಗಳಿದ್ವಂತೆ. ಅಂದ್ರೆ ಅವೇನು 10,000ಕ್ಕಿಂತ ಹೆಚ್ಚು ರಣಹದ್ದುಗಳು ವಾಸಿಸ್ತಕ್ಕಂಥ ಜಾಗವಾಗಿತ್ತು ಈ ರಾಮದೇವರ ಬೆಟ್ಟ ಅಂತಕ್ಕಂಥದ್ದು. ಆದ್ರೆ ಈಗ ಕೇವಲ ಒಂದು 10-20 ರಣಹದ್ದುಗಳನ್ನು ಹುಡುಕದೆ ಅಂತದ್ದು ಬಹಳ ಕಷ್ಟಕರ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದನ್ನ ಒಂದು ರಣಹದ್ದುಗಳ ಸಂರಕ್ಷಣಾ ತಾಣ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿ ಬೇಟೆ ಆಡ್ತಕ್ಕಂಥದ್ದು ಅದನ್ನೆಲ್ಲ ನಿಷೇಧ ಮಾಡಲಾಗಿದೆ. ಹೀಗೆ ಒಂದು ಸುಮಾರು ಒಂದು 40-50 ಮೀಟರ್ ಕೆಳಗೆ ನಡ್ಕೊಂಡ್ ಬಂದ್ರೆ ಈ ರೀತಿಯಾಗಿ ಒಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ನೀವು ಆಂಜನೇಯ ಸ್ವಾಮಿ ದರ್ಶನವನ್ನ ಪಡ್ಕೊಂಡು ಕೆಳಗೆ ಹೋದ್ರೆ ಒಂದು ಸಣ್ಣ ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡ್ಬೋದು. ಇಲ್ಲಾಂದ್ರೆ ಹಾಗೆ ಮೇಲೂ ಸಹ ನೀವು ಬರ್ಬೋದು. ಇಲ್ಲಿಗೆ ನೀವು ಬರ್ತಕ್ಕಂಥದ್ದು ವೀಕೆಂಡ್ಸ್ ಅಲ್ಲಿ ಆಗಿದ್ರೆ ನಿಮಗೆ ಪ್ರಸಾದ ವ್ಯವಸ್ಥೆ ಖಂಡಿತ ಸಿಗುತ್ತೆ. ವೀಕೆಂಡ್ಸ್ ಅಲ್ಲಿ ಇಲ್ಲಿನ ಗ್ರಾಮಸ್ಥರು ಅಥವಾ ಒಂದು ಆಡಳಿತ ಮಂಡಳಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರುತ್ತೆ. ಹಾಗೆ ನೀವು ಮಧ್ಯಾಹ್ನ 1 ಗಂಟೆಯ ಸಮಯಕ್ಕೆ ಬಂದ್ರೆ ನಿಮಗೆ ಪ್ರಸಾದ ಅಂತಕ್ಕಂಥದ್ದು ಸಿಗುತ್ತೆ. 1ರಿಂದ 3 ಗಂಟೆ ತನಕ ಇಲ್ಲಿ ಖಂಡಿತ ಪ್ರಸಾದ ವ್ಯವಸ್ಥೆ ಅದು ವೀಕೆಂಡ್ಸ್ ಅಲ್ಲಿ ಮಾತ್ರ ಇರುತ್ತೆ. ಹಾಗೆ ನೀವು 1 ಗಂಟೆ ಸಮಯಕ್ಕೆ ಬಂದ್ರೆ ಪೂಜೆಯನ್ನು ಸಹಿತ ನೀವು ಕಣ್ತುಂಬ್ಕೋಬಹುದು. ಬನ್ನಿ, ಆ ದೇವರ ಪೂಜೆಯನ್ನ ಕಣ್ತುಂಬ್ಕೋಬಹುದು. ದೇವರಿಗೆ ಪೂಜೆ ಮತ್ತೆ ನೈವೇದ್ಯ ಆದ ನಂತರ ಇಲ್ಲಿ ಭಕ್ತರಿಗೆ ಊಟವನ್ನು ಬಡಿಸ್ತಾರೆ. ಅದರಲ್ಲೂ ನಾನು ಇವತ್ತು ಇಲ್ಲಿ ಸವಿದಂಥ ಈ ಪ್ರಸಾದದಲ್ಲಿ ಈ ಪಾಯಸವಂತೂ ನಾನು ಇವತ್ತಿನವರೆಗೂ ಸವಿಯದಂಥ ರುಚಿಯನ್ನು ಮಾತ್ರ ಖಂಡಿತ ನನಗೆ ನೀಡಿತು. ಬಂಧುಗಳೇ, ಇದಾಗಿತ್ತು ರಾಮನಗರದ ರಾಮದೇವರ ಬೆಟ್ಟದ ಅನುಭವಗಳು. ನೀವು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಅನುಭವದಲ್ಲಿ ಈ ದೇವರ ಬೆಟ್ಟವನ್ನು ಕಣ್ತುಂಬಿಕೊಳ್ಳಿ ಎನ್ನುವುದೇ ನನ್ನ ಆಶಯ. ಧನ್ಯವಾದಗಳು.